Hi, I'm Kaviraj from scoringtarget.com. In today's session, we are going to discuss SSLC state level preparatory exam question paper with key answer for all subjects. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಆದಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಎಲ್ಲ ವಿಷಯಗಳು ಮತ್ತು ಎಲ್ಲ ಮಾಧ್ಯಮಗಳ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಆನ್ಸರನ್ನು ನಾವು ಡಿಸ್ಕಸ್ ಮಾಡ್ತಿದ್ವಿ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಪ್ರಶ್ನೆ ಪತ್ರಿಕೆ ತಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಒಂದು scoringtarget.comನ ಲಿಂಕನ್ನು ನಿಮ್ಮ ಈ ವಿಡಿಯೋನ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದ ಒಂದು ಪೋಸ್ಟ್ ಸಿಗುತ್ತೆ. ಸೊ ಅಲ್ಲಿ ಪೋಸ್ಟಲ್ಲಿ ನಿಮಗೆ ಕ್ವೆಶನ್ ಪೇಪರ್ ಡೌನ್ಲೋಡ್ ಲಿಂಕ್ ಫಾರ್ SSLC ಅಂತ ಇರುತ್ತೆ. ಅಲ್ಲಿ ಕೆಳಗಡೆ ನಿಮಗೆ ಕನ್ನಡ ಒಂದು ವಿಷಯ. ಸೊ ಕನ್ನಡ ಆದ ನಂತರ ಅಲ್ಲಿ ಕ್ವೆಶನ್ ಪೇಪರ್ ಮತ್ತು ಕೀ ಆನ್ಸರ್ ಸಪ್ರೇಟ್ ಲಿಂಕ್ ಇರುತ್ತೆ. ನೀವು ಕನ್ನಡ ಮೇಲೆ ಪೇಪರ್ ಬೇಕಾದರೆ ಕ್ವೆಶನ್ ಪೇಪರ್ ಬೇಕಾದರೆ ಕ್ವೆಶನ್ ಪೇಪರ್ ಮೇಲೆ ಕ್ಲಿಕ್ ಮಾಡಬೇಕು. ಕೀ ಆನ್ಸರ್ ಬೇಕಾದರೆ ಇಲ್ಲಿ ಕೀ ಆನ್ಸರ್ ಬರೋದಲ್ಲಿ ಕ್ಲಿಕ್ ಮಾಡಬೇಕು. ಅದೇ ಥರ ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್, ಹಿಂದಿ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್. ಇನ್ನು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಮ್ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಇದೆ. ಅದೇ ಥರ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಕೂಡ ಕ್ವೆಶನ್ ಪೇಪರ್ ಮತ್ತು ಕೀ ಆನ್ಸರ್ ಕೊಟ್ಟಿದ್ದೀವಿ. ಅದಾದ ನಂತರ ಸೈನ್ಸಲ್ಲಿ ಕೂಡ ನಾವು ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಒಂದು ಸಪ್ರೇಟಾಗಿ ಮತ್ತು ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಕೂಡ ನಾವು ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದಾದ ನಂತರ ಸೋಷಿಯಲ್ ಸೈನ್ಸನ್ನು ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಇಷ್ಟು ಒಟ್ಟಾರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಆ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು, ಸೊ ಯಾವ ಪಾಠಗಳಿಗೆ ನೀವು ಆದ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಿಪ್ರೇಷನ್ ಮಾಡೋಕ್ಕೆ ತಮಗೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ನಾನು ಪ್ರಶ್ನೆ ಪತ್ರಿಕೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರೋದು ನೀವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ-ಮಾರ್ಚ್ 2024. ನಮ್ಮ ಕನ್ನಡ ವಿಷಯದ ಒಂದು ಸಬ್ಜೆಕ್ಟ್ ಕೋಡ್ ಏನಂದ್ರೆ 01K ಅಂತ ಇರುತ್ತೆ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ನಾವು ನೋಡ್ತಾ ಇದ್ವಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆದಂಥ ಒಂದು ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ನಡೆಯೋದು 26/2/2024 ಈ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ವಿ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕೀ ಆನ್ಸರ್ ಏನಿದೆ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ನೀವು ಓದ್ಕೋಬೋದು. ಇಲ್ಲಿ ಸೊಗಸಾಗಿ ಪದವು ಈ ಅವ್ಯಯಕ್ಕೆ ಸೇರಿದೆ ಅಂತ ಕೊಟ್ಟು ಇಲ್ಲಿ ಎ ಸಾಮಾನ್ಯಾರ್ಥಕ ವ್ಯಯ, ಬಿ ಅನುಕರಣವ್ಯಯ, ಸಿ ಕ್ರಿಯಾರ್ಥಕ ವ್ಯಯ ಮತ್ತು ಡಿ ಅವಧಾರಣಾರ್ಥಕ ವ್ಯಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೀ ಆನ್ಸರ್ ತೋರಿಸ್ತಾ ಇದ್ದೀವಿ ನೋಡಿ ಸ್ಕ್ರೀನ್ ಮೇಲೆ. ಇಲ್ಲಿ ಕೀ ಆನ್ಸರಲ್ಲಿ ನಿಮಗೆ ಈ ಭಾಗದಲ್ಲಿ ನಾವು ಉತ್ತರವನ್ನು ಕಾಣ್ತಾ ಇದ್ವಿ. ಅಂದರೆ ಇಲ್ಲಿ ಎ ಸಾಮಾನ್ಯಾರ್ಥಕ ವ್ಯಯ ಅಂತ. ಇನ್ನು ಎರಡನೇದು ದ್ವಿತೀಯ ವಿಭಕ್ತಿ ಕಾರಕಾರ್ಥ ಯಾವುದು ಅಂತ. ಇಲ್ಲಿ ಆಪ್ಷನ್ ನೋಡಿದಾಗ ನಮಗೆ ಸಿ ಕರ್ಮಾರ್ಥ ಅಂತ ಇದೆ. ಸೊ ಈ ಥರ ನೀವು ಎಲ್ಲ ಪ್ರಶ್ನೆ ಪತ್ರಿಕೆಯ 1 ಅಂಕದಿರ್ಬೋದು, 2 ಅಂಕದಿರ್ಬೋದು, 4 ಅಂಕ, 5 ಅಂಕ ಎಲ್ಲ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೀವು ಇಲ್ಲಿ ಪಡ್ಕೋಬೋದು. ಇದಾದ ನಂತರ ನಾವೀಗ ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಹೋಗ್ತಾ ಇದ್ವಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಇದರ ಸಬ್ಜೆಕ್ಟ್ ಕೋಡ್ 31A ಇರುತ್ತೆ. ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜನ್ನು ನೋಡ್ತಾ ಇದ್ವಿ. ಇದು 27/2/2024 ಆದಂಥ ಒಂದು ಎಕ್ಸಾಮನ್ನು ಒಂದು ಪ್ರಶ್ನೆ ಪತ್ರಿಕೆ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಮೊದಲ ಒಂದು 4 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ನೋಡ್ತಾ ಇದ್ವಿ. ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಎ ಡಸ್ ಸಿ, ಎರಡನೇದು ನೌನ್ ಅಂತ ಈ ಥರದ ಪ್ರಶ್ನೆಗಳನ್ನ ಕಾಣ್ತಾ ಇದ್ವಿ. ಇಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಿಮಗೆ ಉತ್ತರ ಕೊಟ್ಟಿದ್ವಿ. ಇಲ್ಲಿ ನೋಡಿ ಫಸ್ಟ್ ಕ್ವೆಶನ್ ಇದೆ ಅಂದರೆ ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಅಂತ ಇದೆ. ಸುಮಾ ನೆವರ್ ಕಮ್ಸ್ ಲೇಟ್ ಟು ಸ್ಕೂಲ್ ಇದೆ. ಇದು ಡಸ್ ಸಿ ಅದು ಏನಿದೆ ಸರಿಯಾದ ಉತ್ತರ. ಅದಾದ ನಂತರ ಎರಡನೇ ಪ್ರಶ್ನೆಯಲ್ಲಿ ರೋಹಿತ್ ವಾಸ್ ಪ್ರೈಸ್ಡ್ ಫಾರ್ ಹಿಸ್ ಬ್ರೇವರಿ ಅಂತ ಇದೆ. ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಒಂದು ಈ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳಿದರು. ಇದು ಆಪ್ಷನ್ ಏನಾಗುತ್ತೆ ಅಂದರೆ ನೌನ್ ಆಗುತ್ತೆ. ಆಮೇಲೆ ಮೂರನೇ ಒಂದು ಸೆಂಟೆನ್ಸಲ್ಲಿ ನಿಮಗೆ ಇನ್ಫಿನಿಟಿ ಕೇಳಿದರು. ಸೊ ಇಲ್ಲಿ ಇನ್ಫಿನಿಟಿ ಅಂದರೆ ಟು ಮೀಟ್, ಅಂದರೆ ಆಪ್ಷನ್ ಸಿ ಏನಿದೆ ಸರಿಯಾಗಿದೆ. ಸೊ ಅದೇ ಕೀ ಆನ್ಸರನ್ನು ಸಪ್ರೇಟಾಗಿ ಕೂಡ ಕೊಟ್ಟಿದ್ದೀವಿ, ನೀವು ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇದಾದ ನಂತರ ನಾವು ತೃತೀಯ ಭಾಷೆ ಹಿಂದಿಗೆ ಹೋಗ್ತಾ ಇದ್ವಿ. ಇಲ್ಲಿ ಹಿಂದಿ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಹಿಂದಿ ವಿಷಯ ಕೂಡ ಏನಿದೆ 61H ಇದೆ, 80 ಅಂಕದ ಪ್ರಶ್ನೆ ಪತ್ರಿಕೆ. ಇದು ಎಕ್ಸಾಮ್ ನಡೆದಂಥದ್ದು 28/2/2024. ಸೊ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀರಾ. ಬಹುಶಬ್ದಕ ವಿಲೋಮ್ ರೂಪ ಹೈ ಅಂತ ಕೊಟ್ಟು ಅಧಿಕ್, ಬಿ ಕಮ್, ಸಿ ಜಾದ, ಡಿ ವಿಫುಲ್. ಸೊ ಇದರ ನಾವು ಕೀ ಆನ್ಸರ್ ಕೂಡ ಇಲ್ಲಿ ನೋಡ್ತಾ ಇದ್ವಿ. ಹಿಂದಿ ಸಪ್ರೇಟಾಗಿ ಕೀ ಆನ್ಸರ್ ಇದೆ. 1ನೇ ಉತ್ತರ ಕಮ್, 2ನೇದು ಕುತಿಯ, ಸಿ ಗಾಲಿಯ. ಈ ಥರ ಪ್ರಶ್ನೆಗಳನ್ನು ನಾವು ಉತ್ತರವನ್ನು ಇಲ್ಲಿ ನೋಡ್ತಾ ಇದ್ವಿ. 1 ಅಂಕದ್ದು, 2 ಅಂಕದ್ದು,
3 ಅಂಕದ್ದು 4 ಅಂಕದ್ದು ಎಲ್ಲ ಪ್ರಶ್ನೆ ಉತ್ತರಗಳನ್ನು ಕೂಡ ಇಲ್ಲಿ ನಾವು ನೀಟಾಗಿ ಕೊಟ್ಟಿರ್ತೀವಿ. ಸೊ ಈ ಪ್ರಶ್ನೆ ಪತ್ರಿಕೆ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಒಂದು ನೋಡ್ಕೋಬೋದು ಯಾವ ಪಾಠಗಳಿಂದ ಎಷ್ಟು ಅಂಕದ ಬಂದಿದೆ ಅಂತ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದಾದ ನಂತರ ಈಗ ಮ್ಯಾಥಮೆಟಿಕ್ಸ್ನ ಒಂದು ಪ್ರಶ್ನೆ ಪತ್ರಿಕೆ, ಈ ಒಂದು ವಿಷಯದ ಒಂದು ಸಬ್ಜೆಕ್ಟ್ ಕೋಡ್ 81K, ವಿಷಯ ಗಣಿತ ಮಾಧ್ಯಮ ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆ. ನಾನು ಇಂಗ್ಲೀಷ್ ಮಾಧ್ಯಮ ಕೂಡ ತೋರಿಸ್ತೀನಿ. ಆ ನಂತರ ಈ ಗಣಿತದ ವಿಷಯ ಪ್ರಶ್ನೆ ಪತ್ರಿಕೆ ಆಗಿದ್ದು 29/2/2024 ಈ ಒಂದು ಎಕ್ಸಾಮ್ ನಡೀತು. ಇಲ್ಲಿರ್ತಕ್ಕಂಥ ಒಟ್ಟು 38 ಪ್ರಶ್ನೆಗಳು. ಈ ಪ್ರಶ್ನೆಗಳಲ್ಲಿ ನಾವು ಮೊದಲನೇ ಪ್ರಶ್ನೆಯಾಗಿ ಒಟ್ಟಾರೆ 8 ಪ್ರಶ್ನೆಗಳೇನಿವೆ, 1 ಅಂಕದಿವೆ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ನಾವು ಕೀ ಆನ್ಸರ್ ನೋಡ್ಕೊಂಡು ಬಂದಾಗ ನಮಗೆ ಇಲ್ಲಿ ಉತ್ತರವನ್ನು ನೋಡ್ತಾ ಇದ್ವಿ. ಆಪ್ಷನ್ ಸಿ 2. ಅಂದರೆ ಇಲ್ಲಿ ನಮಗೆ ಈ ಒಂದು ಕೀ ಆನ್ಸರ್ ಕೂಡ ಇಲ್ಲ ಅಂತ ತೋರಿಸ್ತಾ ಇದೆ ಅಂದರೆ ಕೇವಲ ಪ್ರಶ್ನೆ ಪತ್ರಿಕೆ ಇದೆ. ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಕೇವಲ ಪ್ರಶ್ನೆ ಪತ್ರಿಕೆ ಇದೆ. ಬಟ್ ಇಲ್ಲಿ ಕೀ ಆನ್ಸರ್ ಏನಿದೆ, ಪ್ರಶ್ನೆ ಮತ್ತು ಕೀ ಎರಡು ಕೂಡ ಇದೆ. ಸೊ ನೀವು ಒಂದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಈ ಥರದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲ ಸಾಲ್ವ್ ಮಾಡಿದಂಥ ಉತ್ತರ ಇದೆ. X 21 18. ಈ ಸಮಾಂತರ ಶ್ರೇಣಿಯ ಎಕ್ಸ್ನ ಬೆಲೆ ಕೇಳಿದ್ದು, ಅದರ ಉತ್ತರ 24. ಆಮೇಲೆ 7ನೇ ಪ್ರಶ್ನೆ ನೋಡಿ, 91ರ ಅವಿಭಾಜ್ಯ ಅಪವರ್ತನೆಗಳು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಇದೆ. ಸೊ ಇಲ್ಲಿ ಒಟ್ಟಾರೆ ನಾವು 2 ಅಂಕದ 3 ಅಂಕದ ಕೂಡ ಇಲ್ಲಿ ಸಾಲ್ವ್ ಮಾಡಿದ್ದನ್ನು ಕಾಣ್ತಿದ್ವಿ. ಈ ಇಂಗ್ಲೀಷ್ ಮಾಧ್ಯಮದ ನೋಡ್ಕೊಳ್ಳೋಣ ನೆಕ್ಸ್ಟ್. ಈಗ ಇದು SSLC ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ 81E ಅಂತ ಇರುತ್ತೆ. ಇದು ಮಾಧ್ಯಮ ಏನಿದೆ ಇಂಗ್ಲೀಷ್ ಮೀಡಿಯಮ್. ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಕೂಡ ಇದೆ, ಕೀ ಆನ್ಸರ್ ಕೂಡ ಇದೆ. ಎಕ್ಸಾಮ್ ಡೇಟ್ ಅಂತೂ ಸೇಮ್ ಇದೆ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ. ಇಲ್ಲಿ ಕೂಡ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಕ್ವಾಡ್ರೇಟಿಕ್ ಪಾಲಿನಾಮಲ್ ಈಸ್ ಕೇಳಿದ್ದಾರೆ. ಸೊ ಉತ್ತರ ನೋಡೋಣ ಕೀ ಆನ್ಸರ್ ಇದೆಯೇನಂತ. ಓಕೆ, ಮ್ಯಾಥ್ಸ್ ಗಿವನ್ ಇಂಗ್ಲೀಷ್ ವೆರ್ಷನ್. ಸೊ ನೆಕ್ಸ್ಟ್ ನಾವು ಸೈನ್ಸು ಸೋಷಿಯಲ್ ಸೈನ್ಸ್ ನೋಡ್ಕೋಬೇಕು. ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ವೆರ್ಷನ್ ಆಯಿತು. ಇದರ ಕೀ ಉತ್ತರ ಕೂಡ ನಿಮಗೆ ಕೊಟ್ಟಿದ್ದೀನಿ ಈಗಾಗಲೇ, ನಾವು ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ನಂತರ ನಾವು ನೋಡ್ತಾ ಇರೋದು ಯಾವುದು, ಸೈನ್ಸ್ ಒಂದು ವಿಷಯದ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ. ಇದು 81-3K. ಇದು ಸೈನ್ಸ್ನ ಒಂದು ಸಬ್ಜೆಕ್ಟ್ ಕೋಡು. ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಇದು ಒಂದು ಪೇಪರ್ನ ನಡೆದಂಥ ಒಂದು ಡೇಟ್ ಯಾವುದು, 1/3/2024 ಅಂದರೆ ಮಾರ್ಚ್ 1, 2024 ಆದಂಥ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ 2 ಅಂಕದ ಮೊದಲ ಒಂದು ಪ್ರಶ್ನೆ ನೋಡ್ತಾ ಇದ್ವಿ. ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಿಳಿ ಬೆಳಕಿನ ರೋಹಿತದಲ್ಲಿ ಅತಿ ಹೆಚ್ಚಾಗಿ ಬಾಗುವ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೇರಳೆ ಬಣ್ಣವನ್ನು ಉತ್ತರವಾಗಿ ಕಾಣ್ತಾ ಇದ್ವಿ. ಸೊ ಅದೇ ಥರ 2ನೇ ಪ್ರಶ್ನೆ, ಕಾಂತ ಧ್ರುವಗಳ ನಡುವೆ ಪರಸ್ಪರ ಆಕರ್ಷಣೆ ಉಂಟಾಗುವುದನ್ನು ಪ್ರತಿನಿಧಿಸುವ ಸರಿಯಾದ ಚಿತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ, P ಮತ್ತು Q ಅಂತ. ಇಲ್ಲಿ ಸರಿಯಾದ ಉತ್ತರ ಯಾವುದು ಇರ್ಬೋದು? ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, R ಚಿತ್ರ ಸರಿಯಾಗಿದೆ. R ಚಿತ್ರ ಅಂದರೆ ಯಾವುದು, ಈ ಒಂದು ಚಿತ್ರ ಏನಿದೆ ಇದು ಸರಿಯಾಗಿದೆ. ಅದಾದ ನಂತರ ಇಲ್ಲಿ 1 ಅಂಕದ 3 ಪ್ರಶ್ನೆಗಳಿವೆ. ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ಜರುಗುವ ಯಾವುದಾದರೂ 2 ನೈಸರ್ಗಿಕ ವಿದ್ಯಮಾನಗಳನ್ನು ತಿಳಿಸಿ ಅಂತ. ಸೊ 3ನೇ ಪ್ರಶ್ನೆ ಉತ್ತರವನ್ನು ಇಲ್ಲಿ ಕಾಣ್ತೀವಿ. ಕಾಮನ ಬಿಲ್ಲು ಉಂಟಾಗುವಿಕೆ, ನಕ್ಷತ್ರಗಳು ಮಿನುಗುವಿಕೆ. 4ನೇ ಪ್ರಶ್ನೆ, ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರುತ್ತವೆ ಏಕೆ? ಸೊ ಉತ್ತರ, ಕೆಂಪು ಬಣ್ಣ ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿದೆ, ಹೀಗಾಗಿ ಅಪಾಯದ ಸಂಕೇತವಾಗಿ ಕೆಂಪು ದೀಪವನ್ನು ಬಳಸ್ತಾರೆ ಅಂತ ಉತ್ತರವನ್ನು ನೋಡ್ತಿದ್ವಿ. ಸೊ 5ನೇ ಪ್ರಶ್ನೆಯಾಗಿ ಸೌರಕೋಶ ಅಂದರೆ ಏನು ಅಂತ ಪ್ರಶ್ನೆ. ಸೊ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ಸೌರಕೋಶ. ಸೊ ಇದಾದ ನಂತರ ನಾವು ನೆಕ್ಸ್ಟ್ ನೋಡ್ತಾ ಇದ್ದೀವಿ ಇಂಗ್ಲೀಷ್ನ ಒಂದು ಪ್ರಶ್ನೆ ಪತ್ರಿಕೆ, ಅಂದರೆ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮಾಧ್ಯಮದಲ್ಲಿ. ಇದು ಸೈನ್ಸ್ ಸಬ್ಜೆಕ್ಟ್ ಪಟ್ಟಂತೆ 83E ಮೀಡಿಯಮ್ ಏನಿದೆ ಇಂಗ್ಲೀಷ್ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ 3 ವಿಷಯಗಳ ಒಂದು ಸೆಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಇದು ಕೂಡ ಸೇಮ್ ಆಗಿ 1ನೇ ತಾರೀಕು ಮಾರ್ಚ್ ಅಂತ ನಡೆದಂಥ ಒಂದು ಎಕ್ಸಾಮ್ ಇದೆ. ಇಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಅಂತ, ಪಾರ್ಟ್ ಸಿ ಅಂತ ಕೂಡ ಕೊಟ್ಟಿರ್ತಾರೆ. ದ ಕಲರ್ ಆಫ್ ದ ವೈಟ್ ಲೈಟ್ ಸ್ಪೆಕ್ಟ್ರಮ್ ದ್ಯಾಟ್ ಬೆಂಡ್ಸ್ ದ ಮೋಸ್ಟ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಕೂಡ ಈಗಾಗಲೇ ನಾವು ನೋಡ್ತಾ ಇದ್ವಿ, ಕೊಟ್ಟಿದ್ದೀವಿ. ಇದು ಕೂಡ ಡೌನ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನಮ್ಮ ಕೊನೆಗೆ ಉಳಿದಿದೆ ಅಂದರೆ ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನದ ಒಂದು ಸಬ್ಜೆಕ್ಟ್ ಕೋಡ್ 85K.
ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಸೊ ಸಮಾಜ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಎರಡು ಕೂಡ ಕೊಟ್ಟಿರ್ತೀವಿ ತಮಗೆ. ಕಾನ್ಸ್ಟಾಂಟಿನೋಪಲನ್ನು ಯುರೋಪಿಯನ್ನರ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ, ಏಕೆ ಎಂದರೆ ಅಂತ ಕೊಟ್ಟು ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ನಾನು ಇಲ್ಲಿವರೆಗೆ ನಿಮಗೆ ಎಲ್ಲ ವಿಷಯಗಳ ಮತ್ತು ಎಲ್ಲ ಮಾಧ್ಯಮಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡ್ರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಾವು ಮಾಡಬೇಕಾದದ್ದೇನೆಂದರೆ, ಈಗಾಗಲೇ ನಾನು SSLC ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಠ 10 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ, ಅದು ಪ್ರಿಪ್ರೇಟಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅಂದರೆ SSLC ಎಕ್ಸಾಮ್ 1, 2 ಮತ್ತು 3 ಮೂರು ಕೂಡ ಹೆಲ್ಪ್ ಆಗುತ್ತೆ. ಸೊ ಒಟ್ಟಾರೆ ಪ್ರತಿ ವಿಷಯದ 10 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಸಾಲ್ವ್ ಮಾಡಿದ್ವಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.